ನಮಸ್ಕಾರ ರೈತ ಮಿತ್ರರೇ, SPS ಬಯೋಟೆಕ್ನಲ್ಲಿ ನಿಮಗೆಲ್ಲರಿಗೂ ಸ್ವಾಗತ. ನಮಸ್ಕಾರ. ಇವತ್ತು ನಮ್ಮ ಪ್ರಗತಿಪರ ರೈತರದಾರ ಜ್ಞಾನೇಶ್ವರ್ ಮಾನೆ ಅವರು ಅವ್ರ ತೋಟದಾಗದೀವಿ. ಎಷ್ಟನೇ ದಿನದ ಐತ್ರಿ ಇದು? ಈಗ ಇದು 4 ತಿಂಗಳು 10 ದಿವಸ. 4 ತಿಂಗಳು 10 ದಿನ, 130 ದಿನದ ಪ್ಲಾಟ್ ಐತ್ರಿ. ಹಾಂ ರೀ. ಇದ್ರದ ಮೊದಲ ಶುಗರ್ ಚೆಕ್ ಮಾಡೋದು. ಹಾಂ ರೀ. ಶುಗರ್ ಚೆಕ್ ಮಾಡಿಬೇಕು. ಇದ್ರದ್ದು ಪಲ್ಪು ರೆಡಿ ಆದಂಗೆ ಅನಿಸುತ್ತೆ. ಫಸ್ಟ್ ಕ್ಲಾಸ್ ಪಲ್ಪ್ ರೆಡಿ ಆಗೈತೆ ನೋಡ್ರಿ ಇದ್ರದ್ದು. ಹಾಂ ರೀ. ಗಟ್ಟಿ ಆಗೈತೆ ಮಾಲ್, ಮಸ್ತ್ ಆಗಿತ್ತು. ಅಗದಿ ಸ್ವಲ್ಪ ನೀರು ಕೊಡ್ರಿ. ಇತ್ತು ಅರ್ಧಿ ಇಪ್ಪತ್ತೆರಡು 23 24 ಮಟ್ಟ ಐತ್ರಿ. ಹಾಂ ಅಗದಿ ಫಸ್ಟ್ ಕ್ಲಾಸ್. ಎರಡು ಅದರ ಶ್ರಮ ಇದನ್ನು ಬಂದು ಬಿಟ್ಟಿದ್ರಿ. ಹಾಂ, ಅದ್ರ ಶ್ರಮ ಇದನ್ನು ಬಂದದ. ಹ್ಞೂ. ಈಗ ಇದಕ್ಕೆ SPS ಬಯೋಟೆಕ್ ಕಂಪ್ನಿದ ಏನು ಬಿಟ್ಟಿರಿ ನೀವು? ಇದು ವಿ ಶುಗರ್. ಹಾಂ ರೀ. ಕ್ಯಾನ್. ಹಾಂ ರೀ. 1 ಎಕರೆಗೆ 5 ಲೀಟ್ರ್ ಬಿಟ್ಟಿದ್ದೀವಿ ರೀ. ಹಾಂ. ಏನೇನು ನಿಮ್ಗೆ ಡೆವಲಪ್ ಆಗಿದೆ ಅನ್ಸಿದೆ? ಇದರಿಂದ ಈಗ ನೋಡ್ರಲ್ಲ ನೀವು, ಹೋಳಿ ಅಗ್ದಿ ಗಟ್ಟಿ, ಒಳಗೆ ಎಕ್ದಮ್ ಗಟ್ಟಿ ಆಗೈತೆ ರೀ. ಹಾಂ ರೀ. ಶುಗರು ಫುಲ್ಲ. ಹಿಂಗೆ ಹೆಚ್ಚಕರ ನೀರು ಸುದ ಬರೋದಿಲ್ಲ. ಹ್ಞೂ. ಎಕ್ದಮ್ ಮಾಲ್ ವಜನ್ ರೀ. ಹಾಂ. ಮಾಲ್ ಬಿ ಕ್ವಾಲಿಟಿ ನೋಡಾಕ. ಹ್ಞೂ. ಮತ್ತು ಎಲ್ಲ ಥರ ಹಿಂಗೆ ಅನುಕೂಲ ಐತೆ ನೋಡ್ರಿ. ಫಸ್ಟ್ ಕ್ಲಾಸ್. ಈಗ ನೀವು ಎಲ್ಲಿ ಯಾಕಡೆ ಬಿ ಚೆಕ್ ಮಾಡ್ರು ಎಲ್ಲ ಒಂದು ಸೇಮ್ ಮಾಲ್ ರೀ. ಹಾಂ ರೀ. ಇದಕ್ಕೆ ರಿಸಲ್ಟ್ ನಾವು ಎಲ್ಲ ಅದ ಬಿಡ್ತೇವ. ಹಾಂ ರೀ. ಅಂದರೂ ಹೆಚ್ಚು ಕಮ್ಮಿ ಆಗ್ತಿರ್ತದೆ. ಆದ್ರೆ ಇದು ಇಲ್ಲ ರೀ, ಒಳಗಾದ್ರೂ ಸೇಮ್ ಕಲರ್, ಹೊರಗಾದ್ರೂ ಸೇಮ್ ಕಲರ್. ಶುಗರ್ ಸೇಮ್ ರೀ. ಹಾಂ ರೀ. ಕಲರ್ ಏನೋ ಹೆಚ್ಚು ಕಮ್ಮಿ ಆದ್ರೂ ಸುಧಾ ಯಾವ್ದು ಚೆಕ್ ಮಾಡ್ರು ಶುಗರ್ ಸೇಮ. ಮಾಲ್ ಯಾವ್ದು ಬಿ ಗಟ್ಟಿ ರೀ. ಹಾಂ ರೀ. ಹೆಚ್ಚಿಕ್ ನೋಡ್ರಿ ಮಾಲ್ ಹಿಂಗೆ ಪೂರ್ತಿ ಬಿರುಕು ಬಿಡ್ತಾ ಖರೆ ನೀರು ಬರೋದಿಲ್ಲ ನೋಡ್ರಿ. ಈ ಸೇಮ್ ಮಾಲ್. ನಂಬರ್. ಹ್ಞೂ. ಮಾಲ್ ಮಾತ್ರ ಶುಗರ್ ನಿಮಗೆ ಚಲೋ ಅನ್ಸೈತ್ರಿ? ಇದ್ರದ್ದು ಮಾತ್ರ ಇದು ವೀಟ್ ಶುಗರ್ ಏನೈತಿ ರೀ, ಇದ್ರ ರಿಸಲ್ಟ್ ನಾನು ಇದೇ ವರ್ಷ ಫಸ್ಟ್ ಬಿಟ್ಟಿದ್ದ. ಈ ಸೇಮ್ ಮಾಲ್ ಎಂದೂ ಆಗಿಲ್ರಿ. ಈಗ ಸದ್ಯ ಏನೋ 4 ತಿಂಗಳ 10 ದಿವಸ ಆಗೈತ್ರಿ. ನಾವು ಫುಲ್ ಶುಗರ್ ಐತ್ರಿ, 23-24 ಶುಗರ್ ಐತಿ. ಏನೋ 8 ಶುಗರ್ ಬರ್ಬೇಕು ಹೇಳ್ರಿ. ಮಾಲು ಲೋಡ್ ಐತೆ ನೋಡಿ. ಮಾಲು ಲೋಡ್ ಐತ್ರಿ. ಮಾಲ್ ಮೊದಲು ನೋಡ್ದಾಕ್ರೆ ಏನ್ ಅನಿಸ್ತೈತಿ, ಇದನ್ನೇನು ಬಿಟ್ಟಾಕ್ರೆ ಕಾಳು ಎಲ್ಲ ಒಂದು ಸೈಜ ಮತ್ತು ಕಲರ ಎಲ್ಲ ಮಸ್ತ್ ಬಂದೈತಿ. ಎಲ್ಲ ಚಲೋ. ಹಾಂ ರೀ. ಎಲ್ಲ ರೈತರಿಗೆ ಹೇಳಕ್ಕೆ ಏನು ಇಷ್ಟಪಡ್ತೀವಿ? ರೈತರಿಗೆ ಇದನ್ನ ಯೂಸ್ ಮಾಡ್ರಿ. ಇದನ್ನ ಮಾಡೋದ್ರಿಂದ ನಮಗೆ ಇಳುವರಿ ಚಲೋ ಅದ, ಅವರೇಜ್ ಚಲೋ ಕೊಡ್ತದ. ಮತ್ತು ಮಾಲ್ ಕಲರ್ ನೋಡ್ರಲ್ಲ, ಎಲ್ಲ ಕಡೆ ಕಲರ್ ಸೇಮ್ ಐತ್ರಿ. ಅಂತ ಈಗ ನಿಮ್ಮ ಮುಂದೆ ನೋಡಿ ತೋರಿಸ್ತೇನ್ರಲ್ಲ, ಹೆಂಗೆ ಅಗ್ದಿ ಪುಟ್ಟಿಕಾಯಿ ಸೀಳ್ದಂಗೆ ರೀ. ಗರ ಒಳಗೆ ಫುಲ್ ಗಟ್ಟಿ ಆಗೈತಿ ರೀ. ಪಲ್ಪ್ ರೆಡಿ ಆಗೈತಿ. ಹಾಂ, ಮಸ್ತ್ ರೆಡಿ ಆಗೈತಿ ರೀ. ಇದನ್ನ ಯೂಸ್ ಮಾಡೋದ್ರಿಂದ ಮಸ್ತ್ ಇಳುವರಿ ಹೆಚ್ಚು ಕೊಡ್ತೈತಿ ನೋಡ್ರಿ. ಎಲ್ಲ ರೈತರಿಗೆ ಹೇಳೋದು ಇಷ್ಟೇ. ಹಾಂ. ನೀವ್ ಏನ್ ಬಿ ಮಾಡ್ರಿ, 100-110 ದಿನಕ್ಕೆ ಮೊದಲು ವಿ ಶುಗರ್ ಬಿಡ್ರಿ. ಬಿಟ್ಟು ಒಟ್ಟ 15-20 ದಿನಕ್ಕೆ ಕಟಿಂಗ್ ಮಾಡ್ರಿ. ಮನುಕ್ ಏಕದಮ್ ವಜನ್ ಬರ್ತದ, ಇಳುವರಿ ಹೆಚ್ಚಾಗ್ತದ. ಅದರಿಂದ ನಿಮಗೆ ಮೊದಲ ಹೆಂಗ 4 ಕಿಲೋ 5 ಕಿಲೋಕ್ಕೆ ಹಿಂಗೆ 4 ಕಿಲೋ 4.5 ಕಿಲೋಕ್ಕೆ ಒಂದು ಕೊಡೋದೇನ್ರಿ. ಇದನ್ನ ಜರ್ ಬಿಟ್ಟು ಹೇಳ್ರಿ 3-3.5 ಕಿಲೋಕ್ಕೆ ಆರಾಮ್ಸರಿ 1 ಕಿಲೋ ಮೇದಾನ್ ಬೀಳ್ತದ. ವಜನ್ ಹೊಡ್ತದ ಮಾಲ್. ವಜನ್ ಮಾಲ್ ವೇಟ್ ಫುಲ್ ಕೊಂಡಿರ್ತದ್ರಿ.